ಸರ್ ಪಾಪಣ್ಣವರು ನಮ್ಮ ಕಣ್ಮಟ್ಟಕ್ಕೆ ನಮ್ಮ ಇಲ್ಲೇನೆ ಸ್ಥಳೀಯರಾಗಿದ್ದರು. ನಮ್ಮ ಮುಂದೆನೇ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡು ಸ್ಥಳೀಯರ ಹತ್ರ ಎಲ್ಲ ನೀಟಾಗಿ ಮಾತಾಡ್ಕೊಂಡು ಚೆನ್ನಾಗೇ ಇದ್ದರು. ಆಲ್ಮೋಸ್ಟು ಈಗ 1 ತಿಂಗಳು 2 ತಿಂಗಳಿಂದ ಅವರು ನಮಗೆ ಸರಿಯಾಗಿ ಸಿಗ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಇನ್ನೊಂದು ಅವ್ರ ಮನೇಲಿ ಏನೋ ಜಂಡಾಟ ಇರೋ ವಿಚಾರನೂ ಯಾರಿಗೂ ಕೂಡ ಹೇಳಿರಲಿಲ್ಲ ಸರ್ ಅವರು. ಈ ಘಟನೆಯಿಂದ ನಮ್ಮ ಮಹದೇಶ್ವರ ಬಡಾವಣೆಯಲ್ಲಿ ಕೆಟ್ಟ ಹೆಸರು ಕೂಡ ಬಂದಿದೆ ನಮಗೆ. ಬಟ್ ಏನಂದರೆ ಈಗ ಪೊಲೀಸವರು ತನಿಖೆ ಮಾಡಿದ್ದಾರೆ. ಪೊಲೀಸವರು ಈಗ ಬಂದು ಸ್ಥಳೀಯ ಎಲ್ಲರೂ ನೋಡಿ ಎಲ್ಲರ ಹತ್ರನೂ ಮಾತಾಡಿ ಅದೇನು ವಿಚಾರಣೆ ಮಾಡಿಕೊಂಡು ಎಲ್ಲ ಇದು ಮಾಡಿದ್ದಾರೆ ಸರ್. ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು. ಅವ್ರದ್ದೇ ಒಂದು ಕಣ ಇಟ್ಕೊಂಡಿದ್ರು, ಮಳ್ಳನ ಕಣ ಇಟ್ಕೊಂಡಿದ್ರು. ಇಲ್ಲೇ ವಿಜಯನಗರ ಇದತ್ರನೇ KFC ಎದುರುಗಡೆನೇ ಇದೆ ಅವ್ರದ್ದು, ವಿದ್ಯಾವರ್ಧಕ ಕಾಲೇಜ್ ಹತ್ರ. ಅಲ್ಲೇ ಕಣದಲ್ಲಿ ಇದ್ದು ಅವರು ಇಬ್ಬರು ಗಂಡು ಮಕ್ಕಳು ಇದ್ದಾರೆ, ಒಬ್ಬರು ಹೆಣ್ಮಕ್ಳು ಇದ್ದಾರೆ. ಎಲ್ಲರೂ ಕೂಡ ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗೇ ಇದ್ದರು ಸರ್. ಇದು ನಾವು ಕೇಳಿ ನಮಗೆ ಶಾಕ್ ಆಗೋಯ್ತಿದ್ದು. ಮನೇಲೇ ಆಗಿರೋದು ಸರ್. ಮನೇಲಿ ಕೂಡ ಯಾರೂ ಇಲ್ಲದೆ ಹೋದೋ ಟೈಮಲ್ಲಿ ಅವ್ರ ಗಂಡ ಹೆಂಡ್ತಿ ಇರೋ ಇಬ್ಬರು ಟೈಮಲ್ಲೇ ಹಿಂಗಾಗಿರೋದು ಸರ್. ಫಸ್ಟು ನೋಡಿದೆ ಅವರ ಮಗ ಅಂತ ಕೇಳ್ಪಟ್ಟೆ. ಅದು ಸ್ಥಳೀಯರು ಹೇಳಿರೋ ಪ್ರಕಾರ ನಮಗೆ ಅವ್ರ ಮಗ ನೋಡಿದ್ರಂತೆ. ಅವ್ರ ಮಗ ನೋಡಿ ರೂಮ್ ತೆಗಿಯೋಷ್ಟೊತ್ತಿಗೆ ಈ ಥರ ಘಟನೆ ಆಗಿ ಅವ್ರು ಆಲ್ರೆಡಿ ಪೊಲೀಸವ್ರ ಹತ್ರ ಸರೆಂಡರ್ ಆಗಿದ್ದಾರೆ.